ಇವರಿಗೆ ಚಿಕ್ಕ ವಯಸ್ಸಿದ್ದಾಗ ಲೋಹಿತ್ ಕುಮಾರ್ ಎಂದು ಕರೆಯುತ್ತಿದ್ದರು. ಇವರ ತಂದೆ ಹೆಸರು ಡಾಕ್ಟರ್ ರಾಜ್ಕುಮಾರ್. ಇವರಿಗೆ ಭರ್ತಾ ಹೆಸರು ಚೇಂಜ್ ಆಯಿತು, ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಬಂತು. ಇವರು ಮಾರ್ಚ್ 17, 1975ರಲ್ಲಿ ಜನಿಸಿದರು. ಇವರಿಗೆ ಪ್ರೀತಿಯಿಂದ ಅಪ್ಪು ಎಂದು ಕರೆಯುತ್ತಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಭಾರತೀಯ ನಟ, ಹಿನ್ನೆಲೆ ಗಾಯಕ, ಚಲನಚಿತ್ರ ನಿರ್ಮಾಪಕ, ದೂರದರ್ಶನ ನಿರ್ಮಾಪಕ ಮತ್ತು ಲೋಕೋಪಕಾರಿ. ಅವರು ಪ್ರಸಿದ್ಧ ನಟ ಮತ್ತು ಆರಾಧ್ಯ ದೈವ ಡಾ. ರಾಜ್ಕುಮಾರ್ ಅವರ ಕಿರಿಯ ಮಗ. ಅವರು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. ಅವರು 32 ಚಿತ್ರಗಳಲ್ಲಿ ನಾಯಕನಾಗಿ ಕಾಣಿಸಿಕೊಂಡರು. ಬಾಲ್ಯದ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ನನಗೆ ಗೊತ್ತಿರುವುದೆಂದರೆ ವಸಂತಗೀತೆ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು, ಬೆಟ್ಟದ ಹೂವು ಚಿತ್ರ ರಾಮ ಪಾತ್ರಕ್ಕೆ ಅವರಿಗೆ ಅತ್ಯುತ್ತಮ ಬಾಲಕ ಎಂದು ಕಲಾವಿದನಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು. ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಗಳಿಗೆ ಅವರಿಗೆ ಅತ್ಯುತ್ತಮ ಕಲಾವಿದ ಎಂದು ಪ್ರಶಸ್ತಿ ಕೊಟ್ಟರು. ಪುನೀತ್ ರಾಜ್ಕುಮಾರ್ ಅವರ ಮೊದಲ ನಾಯಕ ಪಾತ್ರ 2002ರ ಅಪ್ಪು ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದರು. 3 ದಶಕದ ವೃತ್ತಿ ಜೀವನದಲ್ಲಿ ಅವರು 1 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 6 ಫಿಲ್ಮ್ಫೇರ್ ಪ್ರಶಸ್ತಿಗಳು, ದಕ್ಷಿಣದ ಮತ್ತು 5 ಸಿನಿಮಾ ಪ್ರಶಸ್ತಿಗಳನ್ನು ಗೆದ್ದರು. ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ನೀಡಿತು. ಕರ್ನಾಟಕ ಸರ್ಕಾರವು ನವೆಂಬರ್ 1, 2022ರಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿತು, ಕರ್ನಾಟಕ ರತ್ನವನ್ನು ನೀಡಿತು. ಇವರಿಗೆ ಕರ್ನಾಟಕ ರತ್ನವನ್ನು ಪ್ರಶಸ್ತಿ ನೀಡಿ ಅವರಿಗೆ ಶುಭ ಹಾರೈಸಿದರು. ಇನ್ನೊಂದು ಸಲ ಹೇಳ್ತೀನಿ, ಅವರಿಗೆ ಪ್ರಶಸ್ತಿಗಳು: ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 6 ಫಿಲ್ಮ್ಫೇರ್ ಪ್ರಶಸ್ತಿಗಳು, ದಕ್ಷಿಣ ಮತ್ತು 5 ಸಿನಿಮಾ ಪ್ರಶಸ್ತಿಗಳನ್ನು ಗೆದ್ದಿದ್ದರು. ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ನೀಡಿತು. ಇವರಿಗೆ ಕರ್ನಾಟಕ ರತ್ನ ಎಂದು ಕರೆಯುತ್ತಾರೆ. ಮೊದಲನೆಯಾಗಿ ಇವರ ಪರಿಚಯ ಆಯಿತು. ಇವರ ತಂದೆ ಹೆಸರು ರಾಜ್ಕುಮಾರ್, ತಾಯಿ ಹೆಸರು ಪಾರ್ವತಮ್ಮ. ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಆ್ಯಂಡ್ ಪುನೀತ್ ರಾಜ್ಕುಮಾರ್. ಅವರ ಮಕ್ಕಳ ಹೆಸರು ಧೃತಿ ರಾಜ್ಕುಮಾರ್, ವಂದಿತಾ ರಾಜ್ಕುಮಾರ್. ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ಇವತ್ತು ನಾನು ಹೇಳ್ತಾ ಇಷ್ಟು ತನಕ ಆ ವಿಡಿಯೋ ನೋಡಿದ್ರಲ್ಲ, ಅದರಲ್ಲಿ ಒಂದು ಹೇಳಿಲ್ಲ ನಾನು, ಯಾವುದೋ ಅವರು ನಟಿಸಿದ್ದ ಸಿನಿಮಾಗಳು ಮತ್ತು ಅವರು ನಡೆಸಿಕೊಟ್ಟ ಪ್ರೋಗ್ರಾಮ್ಗಳು ಹೇಳ್ತೇನೆ ಬನ್ನಿ. ಮೊದಲನೇದಾಗಿ ಅಪ್ಪು, ಅಭಿ, ಆಕಾಶ್, ಅರಸು ಆ್ಯಂಡ್ ಮಿಲನ, ವಂಶಿ, ನೆಕ್ಸ್ಟು ರಾಮ್, ಜಾಕಿ, ಪವರ್ ಆ್ಯಂಡ್ ರಾಜ್ಕುಮಾರ್, ಯುವರತ್ನ, ನಟಸಾರ್ವಭೌಮ, ಜೇಮ್ಸ್. ಮತ್ತು ಇವರು ನಡೆಸಿಕೊಡುತ್ತಿರುವ ಪ್ರೋಗ್ರಾಮ್ಗಳು ಯಾವುದು ಅಂದರೆ ಕನ್ನಡದ ಕೋಟ್ಯಾಧಿಪತಿ ಅನ್ನೋದೊಂದು ಪ್ರೋಗ್ರಾಮ್ ಅದ್ಭುತವಾಗಿ ನಡೆಸಿಕೊಡುತ್ತಿದ್ದರು. ಅದು ಕನ್ನಡದಲ್ಲಿ ಬಡ ವಿದ್ಯಾರ್ಥಿಗಳು, ಬಡ ಸೇವಕರು ಅವರೆಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದ್ರ ಸಲುವಾಗಿ ಅವರು ಪ್ರೋಗ್ರಾಮ್ ನಡೆಸಿಕೊಡುತ್ತಿದ್ದರು. ಅದರಿಂದ ಬಂದ ಹಣ ಅದು ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕಳಿಸ್ತಿದ್ದರು. ಅವರು ಬಹಳ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಸಾಧನೆಗಳು ಹಲವಾರು. ಅವರು ಅವರ ಜೀವನದ ಹಿಸ್ಟ್ರಿಯನ್ನು ಬುಕ್ ಒಳಗೆ ಹಾಕ್ಸ್ಬೇಕೆಂದು ಗೌರ್ಮೆಂಟ್ ಹೇಳಿದೆ. ಅದು ಎಷ್ಟನೇ ಕ್ಲಾಸ್ ಗೊತ್ತಿಲ್ಲ, ಬಟ್ ಅವರು ಲೈಫ್ ಹಿಸ್ಟ್ರಿನ ಒಂದು ಬುಕ್ ಒಳಗೆ ಬಂದಿದೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.